ಪ್ರತಿ ತಿಂಗಳು ಮಾಮೂಲಿ ಕೊಡಬೇಕಂತ ಕೃಷ್ಣ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ. ನ್ಯಾಯಬೆಲೆ ಅಂಗಡಿಯವರು ಡಿಮ್ಯಾಂಡ್ನ ಒಪ್ಪಲ್ಲ. ತನಿಖೆ ವರದಿನ ಮಾನ್ಯ ಆಯುಕ್ತರಿಗೆ ಸಲ್ಲಿಸಿರ್ತಾರೆ. ಆದರೆ ಮಾನ್ಯ ಆಯುಕ್ತರು ತನಿಖೆ ವರದಿಯನ್ನು ಭಾರಿ ಕೂಲಂಕುಷವಾಗಿ ನೋಡಿ ಕೃಷ್ಣ ಅವರು ತಪ್ಪಿಸ್ತಾರಿದ್ದಾರಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಕಾಪಾಡೋಂಥ ಕೆಲಸನ ಈಗಲೂ ಮಾಡ್ತಾಯಿದ್ರೆ ಮುಂದೇನೂ ಮಾಡ್ತಾರಂತ ನನ್ನ ಭಾವನೆ. ನಾನು ಸಾಮಾಜಿಕ ಹೋರಾಟಗಾರರಾಗಿ ಕೆಲಸ ಮಾಡ್ತೀನಿ. ಇಲಾಖೆಯಲ್ಲಿ ಕೆಲವು ಇಲಾಖೆಗಳಲ್ಲಿ ಅಕ್ರಮವಾಗಿ ಭ್ರಷ್ಟಾಚಾರ ನಡೀತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನನಗೆ ಇಲಾಖೆ ವತಿಯಿಂದಲೇ ಕೆಲವರು ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ನಾನು ಸಂಗ್ರಹ ಮಾಡಿದಾಗ ಕೆಲವು ಭ್ರಷ್ಟಾಧಿಕಾರಿಗಳದ್ದು ಬಣ್ಣನೂ ಬಯಲಿಕ್ಕಾಗುತ್ತೆ. ಮೇಡಮ್ ಮೇಲೆ ಆರೋಪ ಏನಪ್ಪ ಅಂದರೆ 6 ಆಯುಕ್ತರು ಏನು ಜ್ಯೋತ್ಸ್ನಾ ಮೇಡಮ್ ಬಂದಿದ್ದಾರೆ, ಅವರು ಆಡಳಿತಾತ್ಮಕವಾಗಿ 6 ಇಲಾಖೆ ನಿಭಾಯಿಸೋಕ್ಕಾಗ್ತಾಯಿಲ್ಲ ಅವರಿಗೆ. ಅವರು ಆಡಳಿತನ ಕುಸಿದು ಹೋಗಿದೆ ಅವ್ರು ಬಂದಾಗಿಂದ. ಅವರು ಇಲಾಖೆ ಬಂದಾಗಿಂದ ಇಲಾಖೆಯಲ್ಲಿ ಯಾವುದೇ ರೀತಿಯ ಹಿಡಿತವನ್ನು ಇಲ್ಲ. ಹಾಗಾಗಿ ಆಯುಕ್ತರು ಭಾರಿ ವಿಫಲ ಆಗಿದ್ದಾರಂತ ಈ ವಾಸ್ತವವಾಗಿ ಗೊತ್ತಾಗುತ್ತೆ. ನೋಡಿ ಏನಾಗುತ್ತೆ, ಇಲಾಖೆಯಲ್ಲಿ ಈ ನಮ್ಮ ದಕ್ಷಿಣ ವಲಯ ಬೆಂಗಳೂರು ನಗರದ ಸೌತ್ ರೇಂಜ್ ಅಂತ ಹೇಳ್ತೀವಿ, ದಕ್ಷಿಣ ವಲಯ, ಅಲ್ಲಿ ಒಬ್ಬರು ಪ್ರಭಾವಿ ಹುದ್ದೆಯಾಗಿ ಎಂ ಕೃಷ್ಣ ಅವರು ಟಿ ಡಿ ಆಗಿ ನೇಮಕ ಆಗಿರ್ತಾರೆ 2024ನೇ ಸಾಲಿನಲ್ಲಿ. ಅವರು ಹಲವಾರು ನ್ಯಾಯಬೆಲೆ ಅಂಗಡಿಗಳಿಗೆ ನ್ಯೂನತೆಗಳ ಮೇಲೆ ನೋಟಿಸ್ನ ನೀಡ್ತಾ ಇರ್ತಾರೆ. ಏನೋ 2 ನ್ಯೂನತೆಗಳಿರ್ತವೆ, 2-3 ಅಂಗಡಿಗಳಿಗೆ ನೋಟಿಸ್ ನೀಡಿದರೆ ಅದು ಒಂಥರ. ಆದರೆ ಇವರು ಒಂದೇ ದಿನಕ್ಕೆ ಸುಮಾರು 19 ನ್ಯಾಯಬೆಲೆ ಅಂಗಡಿಗೆ ಒಂದೇ ನೋಟಿಸ್ನ ನೀಡಿರ್ತಾರೆ. ನೋಡಿ, ನೋಟಿಸ್ನ ನೀಡಿರ್ತಾರೆ. ನೋಟಿಸ್ ನೀಡೋ ಕಾರಣ ಏನಪ್ಪ ಅಂದರೆ ಪ್ರತಿ ತಿಂಗಳು ಮಾಮೂಲಿ ಕೊಡಬೇಕಂತ ಕೃಷ್ಣ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ. ನ್ಯಾಯಬೆಲೆ ಅಂಗಡಿಯವರು ಡಿಮ್ಯಾಂಡ್ನ ಒಪ್ಪಲ್ಲ. ಹಾಗಾಗಿ ಅವರಿಗೆ ಇನ್ನೆಂಗೆ ತೊಂದರೆ ಕೊಡಬೇಕಂತೇಳಿ ಅವರು ನೋಟಿಸ್ಗಳು ನೀಡುವ ಮೂಲಕ ಅವರಿಗೆ ನ್ಯಾಯಬೆಲೆ ಅಂಗಡಿಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. 100% ಮಾನ್ಯ ನಾಗರಿಕ ಸಚಿವರಿಗೆ ಮುನಿಯಪ್ಪ ಸಾಹೇಬರಿಗೆ ಖುದ್ದು ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ನಡೀತಿರಕ್ಕಂಥ ಅವ್ಯವಹಾರಗಳ ಬಗ್ಗೆ ಭಾರಿ ಕೂಲಂಕಷವಾಗಿ ಹೇಳಿದ್ದೀನಿ. ಆದರೆ ಅವರು ಈ ತನಿಖೆ ಮಾಡಿ ಒಂದು ಪಾರದರ್ಶಕವಾಗಿ ಕೆಲಸ ಮಾಡ್ತಂತ ಅಂದ್ಕೊಂಡಿದ್ದೆ. ಆದರೆ ಈ ಇಲಾಖೆಯಲ್ಲಿ ನಡೀತಿರೋ ಅವ್ಯವಹಾರನೂ ನಮ್ಮ ಮುನಿಯಪ್ಪ ಸಾಹೇಬರು ನಿಭಾಯಿಸಲು ಸಾಧ್ಯವಾಗಿಲ್ಲ ಅಂತ ಮೇಲ್ನೋಟದಲ್ಲಿ ಕಂಡುಬರುತ್ತೆ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಲವಾರು ಬಾರಿ ನೋಟಿಸ್ಗಳು ನೀಡಿದಾಗ ನೋಟಿಸ್ಗೆ ಪಾಪ ನ್ಯಾಯಬೆಲೆ ಅಂಗಡಿಯವರು ನೋಟಿಸ್ಗಳಿಗೆ ಉತ್ತರ ನೀಡಿರ್ತಾರೆ. ಆದರೆ ಆ ಉತ್ತರಗಳು ಡಿ ಡಿ ಅವರಾದಂಥ ನಮ್ಮ ಕೃಷ್ಣ ಅವರಿಗೆ ಆ ಉತ್ತರಗಳಿಗೆ ಅವರಿಗೆ ಮನಸ್ಸು ಒಪ್ಪಲ್ಲ. ಅವರು ಯಾವುದೇ ರೀತಿಯ ಅಂಥ ಉತ್ತರಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ, ಮಾಮೂಲಿ ಬರಬೇಕಂತ ಅವರು ಬೇಡಿಕೆ ಇರುತ್ತೆ. ಆ ಮಾಮೂಲಿ ನೀಡಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಇಲ್ಲ ಸರದ ಆರೋಪ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಈ ಕೃಷ್ಣ ಅವ್ರ ಮೇಲೆ ಸ್ವತಃ ನ್ಯಾಯಬೆಲೆ ಅಂಗಡಿಯವರೇ ಸಂಬಂಧಪಟ್ಟ ಸಚಿವರಿಗೆ, 6 ಸಚಿವರಿಗೆ, ಸಂಬಂಧಪಟ್ಟ ಸೆಕ್ರೆಟ್ರಿಗೆ, ಸಂಬಂಧಪಟ್ಟ ಆಯುಕ್ತರಿಗೆ ಲಿಖಿತ ದೂರು ಸಹ ನೀಡಿರ್ತಾರೆ. ನಮ್ಮ ಮೇಲೆ ಡಿ ಡಿ ಅವರು ಕೃಷ್ಣ ಅವರು ಭಾರಿ ದೌರ್ಜನ್ಯ ಮಾಡ್ತಾಯಿದ್ದಾರೆ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂಥೇಳಿ ಕಮಿಷನರ್ಗೆ ಲಿಖಿತ ದೂರು ನೀಡಿರ್ತಾರೆ. ನಾನು ಸಹ 2-3 ಬಾರಿ ಮನೋಜ್ ಕುಮಾರ್ ಜೈನ್ ಸಾಹೇಬರಿಗೆ ಭೇಟಿಯಾಗಿದ್ದೀನಿ. ಆದರೆ ಅವರು ಭೇಟಿಗೆ ನಿರಾಕರಿಸಿದರು. ಒಂದು ಸಲ ಭೇಟಿ ಆದರು. ಆದರೆ ದೂರು ಈ ಥರ ಬಂದಿದೆ ಸರ್, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂದರೆ ಅವರು ಈ ದೂರುಗಳ ಬಗ್ಗೆ ಅವರು ನಿಗಾ ವಹಿಸದೆ ಅವರು ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಉಡಾಫೆಯಾಗ ಈ ವಿಷಯನ ಡೈವರ್ಟ್ ಮಾಡಿರ್ತಾರೆ. ಕೃಷ್ಣ ಅವ್ರ ಬಗ್ಗೆ ಆಯುಕ್ತರ ನಿಲುವು ಏನಿದೆ ಅಂದರೆ, ಕೃಷ್ಣ ಅವರು ಮಾಡಿರೋ ಆರೋಪಗಳು, ನಾವು ಏನು ದೂರಿನಲ್ಲಿ ನೀಡಿರೋ ದಾಖಲೆಗಳ ದೂರುಗಳ ಏನು ನೀಡಿದ್ದೀವಿ, ಆ ದೂರಿನಲ್ಲಿ ಕೃಷ್ಣ ಅವ್ರ ಮೇಲೆ ಗಂಭೀರವಾದಂಥ ಆರೋಪಗಳು ಮಾಡಿರ್ತೀವಿ. ಆ ಆರೋಪ ಮಾಡಿದಾಗ ಈ ಮಾನ್ಯ ಆಯುಕ್ತರು ಏನು ಮಾಡಿರ್ತಾರೆ, ಒಬ್ಬ ಹಿರಿಯ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ, ತನಿಖೆ ಮಾಡಿ ವರದಿ ಕೊಡಿ ಅಂತ. ಆದರೆ ಆ ಹಿರಿಯ ಅಧಿಕಾರಿ ಸುಮಾರು 9 ತಿಂಗಳ ಕಾಲ ತನಿಖೆ ಕುಂಟ ನೆಪ ಮಾಡಿ ತನಿಖೆನೂ ಒಂದು ಹಂತದಲ್ಲಿ ಮಾಡಿರ್ತಾರೆ. ಮಾಡಿದ ನಂತರ ತನಿಖೆ ವರದಿನ ಮಾನ್ಯ ಆಯುಕ್ತರಿಗೆ ಸಲ್ಲಿಸಿರ್ತಾರೆ. ಆದರೆ ಮಾನ್ಯ ಆಯುಕ್ತರು ತನಿಖೆ ವರದಿಯನ್ನು ಭಾರಿ ಕೂಲಂಕುಷವಾಗಿ ನೋಡಿ
ಕೃಷ್ಣ ಅವರು ತಪ್ಪಿಸ್ತಾರೆ ಅಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಕಾಪಾಡೋಂಥ ಕೆಲಸನ ಈಗಲೂ ಮಾಡ್ತಾಯಿದ್ರೆ ಮುಂದೇನೂ ಮಾಡ್ತಾರಂತ ನನ್ನ ಭಾವನೆ. ನಾನು ಸುಮಾರು ಇಲಾಖೆಯಲ್ಲಿ ಸುಮಾರು ಪತ್ರಗಳು ಮಾಡಿದ್ದೀನಿ, ಮೌಖಿಕವಾಗಿ ಮಾತಾಡಿದ್ದೀನಿ, ಅವ್ರಿಗೆ ಲಿಖಿತವಾಗೂ ಹೇಳಿದ್ದೀನಿ, ಮೌಖಿಕವಾಗಿ ಹೇಳಿದ್ದೀನಿ. ಆದರೆ ಅವರು ಯಾವುದೇ ನಮ್ಮ ಹೇಳಿಕೆಗೆ ಇಂಥ ಭ್ರಷ್ಟ ಕೃಷ್ಣ ಅವ್ರನ್ನ ನೀವು ಕಾಪಾಡ್ತೀವಿ ಅಂತ ಹೇಳಿದ್ರೆ ಅವರು ಕೇರ್ ಮಾಡಲ್ಲ. ನನ್ನ ಕೆಲಸ ಇರೋದೇ ಕಾಪಾಡೋದು, ನೀವು ನಮ್ಮ ಆಫೀಸ್ಗೆ ಬರಬೇಡಿ, ಆಮೇಲೆ ನಾನು ವರದಿಯೂ ಸಹ ಎಲ್ಲೂ ಸಲ್ಲಿಸೋದಿಲ್ಲ ಅಂತ ಅವ್ರನ್ನ ಬಚಾವ್ ಮಾಡಲಿ ಅವರು ಪಣ ತೊಟ್ಟು ನಿಂತಿದ್ದಾರೆ. ವಾಸಿರೆಡ್ಡಿಯವರು ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತ ವಾಸಿರೆಡ್ಡಿಗೆ ಕೇಳಬೇಕು, ಆಯುಕ್ತರಿಗೆ ಕೇಳಬೇಕು. ಯಾಕೆ ತನಿಖೆ ವರದಿನ ಸರ್ಕಾರಕ್ಕೆ ಸಲ್ಲಿಸೋದು ತನಿಖೆ ವರದಿನ ತಾವು ಯಾಕೆ ಇಟ್ಕೊಂಡಿದ್ದೀರಾ, ಆ ತನಿಖೆಯಲ್ಲಿ ಏನಿದೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಆದರೆ ನೀವು ಯಾಕೆ ತನಿಖಾ ವರದಿನ ತಮ್ಮ ಬಳಿ ಇಟ್ಟು ಇದನ್ನು ಏನು ಅಕ್ರಮ ನಡೆದಿದೆ ಅಂತ ಅವ್ರು ಮುಚ್ಚಿಡೋಕ್ಕೋಸ್ಕರ ಮಾಡ್ತಾರೆ ಅಂತ ನನ್ನ ಭಾವನೆ. ಆದರೆ ನೀವು ವಾಸಿರೆಡ್ಡಿ ಕೇಳೋದು ಸೂಕ್ತ ಅನಿಸುತ್ತೆ. ನೋಡಿ, ಅವ್ರದ್ದು ಅವ್ಯವಹಾರ ಹಲವಾರು ಸುಮಾರು ಕೋಟ್ಯಾಂತರ ಅವ್ಯವಹಾರ ಇದೆ. ಈಗ ವಾಸಿರೆಡ್ಡಿ ಮೇಡಮ್ ಬಂದಾಗಿಂದ ಅತಿ ಹೆಚ್ಚು ಅವ್ಯವಹಾರ ನಡೀತಾ ಇರೋದು. ಆಮೇಲೆ ಅವರು ನಾನು ಆಗಲೇ ಹೇಳ್ದಂಗೆ ಆಡಳಿತ ಕುಸಿದಿದೆ. ಕಮಿಷನರವರು ಫುಡ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗಿಂದ ಆಡಳಿತ ಕುಸಿದಿದೆ. ಆಡಳಿತ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಅವರಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ಕೃಷ್ಣ ಅವರು ಕಾಪಾಡೋದಂಥ ಕೆಲಸನೂ ಚಾಚು ತಪ್ಪದೆ ಮಾನ್ಯ ಆಯುಕ್ತರು ಮಾಡ್ತಾಯಿದ್ದಾರೆ. ನಾನು ಲೋಕಾಯುಕ್ತರು ಹೋಗೋದ ಅವಶ್ಯಕತೆ ಏನಿದೆ ಅಂದರೆ, ನಾನು ಇದೇ ತಿಂಗಳು ಸೋಮವಾರ ನಾನು ಮಾನ್ಯ ಆಯುಕ್ತರಿಗೆ ಭೇಟಿಯಾಗಿದ್ದೆ. ಅವರು ಹೇಳ್ತಾರೆ, ಈ ವರದಿ ಯಾವುದೇ ಕಾರಣಕ್ಕೂ ನಾನು ಸರ್ಕಾರಕ್ಕೆ ಸಲ್ಲಿಸೋದಿಲ್ಲ. ನಾನು ಕೃಷ್ಣನನ್ನು ರಕ್ಷಣೆ ಮಾಡೋದು ಅನಿವಾರ್ಯ ಇದೆ ಅಂತ ಹೇಳ್ತಾರೆ. ಯಾವ ಒತ್ತಡದಲ್ಲಿ ಅವರು ಇದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ಲೋಕಾಯುಕ್ತ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಸ್ವತಃ ವಾಸಿರೆಡ್ಡಿ ಮೇಡಮ್ ಹೇಳಿರ್ತಾರೆ, ನನ್ನ ಮೇಲೆ ನೀವು ಮೇಲಾಧಿಕಾರಿಗೆ ದೂರು ನೀಡಿ, ಲೋಕಾಯುಕ್ತರಿಗೆ ದೂರು ನೀಡಿ, ಸಂಬಂಧಪಟ್ಟರಿಗೆ ದೂರು ನೀಡಿ, ನನ್ನ ಬೇಕಾದ್ರೆ ಸಸ್ಪೆಂಡ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ನಾನು ಭ್ರಷ್ಟರ ಜೊತೆಗೆ ನಾನು ಕಾಪಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳಿರ್ತಾರೆ. ಇಲಾಖೆಯಲ್ಲಿ ಅಕ್ರಮಗಳು ಹೆಂಗೆ ನಡೀತೆ ಅಂತ ಈಗ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿರೋ ವಿಚಾರ. ಇದರಲ್ಲಿ ಅತಿ ಹೆಚ್ಚು ಗೊತ್ತಾಗಿರೋ ವಿಚಾರ ಮಾನ್ಯ ಆಯುಕ್ತರಿಗೆ ಗೊತ್ತಿದೆ. ಆದರೆ ಮಾನ್ಯ ಆಯುಕ್ತರು ಭಾರಿ ಈ ಕಳ್ಳದಂಧೆ ಮಾಡೋರನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಅಕ್ರಮ ಕಳ್ಳ ಅಕ್ಕಿ ಸಾಗಣೆ ಮಾಡೋದೊಂದು ಟೀಮ್ ಇದೆ. ಆ ಟೀಮಲ್ಲಿ ಕೆಲವು 5-6 ಜನ ಅಧಿಕಾರಿಗಳು ಈ ವಾಸಿರೆಡ್ಡಿಗೆ ತುಂಬ ಆಪ್ತರಾಗಿದ್ದಾರೆ. ಅವ್ರ ಮೇಲೆ ಯಾವುದೇ ಘೋರಕವಾದಂಥ ದೂರುಗಳು ನೀಡಲು ಸಹ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ. ಅಂಥ ಅಕ್ಕಿ ಸಾಗಣೆಯಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಬಡವರಿಗೆ ಸಿಗುವ ಅಕ್ಕಿನ ಕಳ್ಳಸಂತೆಗೆ ಹೋಗ್ತಾ ಇದೆ. ಇದನ್ನು ನಮ್ಮಂಥ ಸಾಮಾಜಿಕ ಹೋರಾಟಗಾರರು ಅವ್ರ ಗಮನಕ್ಕೆ ಹಾಕಿದ್ರೆ ಅವ್ರು ಯಾವುದೇ ರೀತಿ ಕ್ಯಾರೆ ಅನ್ನೋದಿಲ್ಲ. ಯಾಕಂದರೆ ಈ ಕಳ್ಳರ ಜೊತೆ ಮೇಡಮ್ ಅವರು ಪಾಲ್ಗೊಂಡಿದ್ದಾರಂತೆ ಮೇಲ್ನೋಟದಲ್ಲಿ ಅನಿಸುತ್ತೆ. ಹಾಗಾಗಿ ಇದನ್ನು ಸೂಕ್ತ ತನಿಖೆ ಆಗಬೇಕು. ಬಡವರಿಗೆ ಸಿಗೋ ಅಕ್ಕಿಯನ್ನು ಕಳ್ಳಸಂತೆಗೆ ಹೋಗುತ್ತದೆ ಅಂತ ಹೇಳಿ ನಾನು ನ್ಯಾಯ ನಮಗಿಲ್ಲಿ ಸಿಗಲ್ಲ ಅನ್ನೋ ಉದ್ದೇಶದಿಂದ ನಾನು ಗೌರವಾನ್ವಿತ ಲೋಕಾಯುಕ್ತ ಹತ್ರ ದೂರನ್ನು ನೀಡಿದ್ದೇನೆ. ಲೋಕಾಯುಕ್ತ ತನಿಖೆ ವರದಿ ಬಂದ ನಂತರ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡಿದ ಮೇಲೆ ಅದಕ್ಕೆ ತೀರ್ಮಾನ ಮಾಡಬೇಕಾಗತ್ತೆ. ಈಗ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿ ಇರೋದ್ರಿಂದ ಈಗ ನಾನು ಏನು ಹೇಳಲು ಸಾಧ್ಯ ಇಲ್ಲ. ಹಾಗಾಗಿ ಲೋಕಾಯುಕ್ತ ವರದಿ ಬಂದ ಮೇಲೆ ಮಾತಾಡಬೇಕಾಗತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.